ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಬ್ಲಿಕ್ ಸೇಫ್ಟಿ ಉದ್ದೇಶದಿಂದ ಮಾಡಿದ್ದೀವಿ. ಈ ಒಂದು DJ ಬ್ಯಾನ್ ಆರ್ಡರ್ನ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 1700 ಗಣೇಶ ನಿಮಜ್ಜನಗಳಾಗಿದೆ. ಎಲ್ಲ ಕೂಡ ಯಾವುದೇ ರೀತಿಯ DJಯನ್ನು ಬಳಸದೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮಾಡಿದ್ದಾರೆ. ಎಲ್ಲ ಜನರಿಂದ ಕೂಡ ತುಂಬ ಹರ್ಷವನ್ನು ಪಡೆದಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ DJ ಬ್ಯಾನ್ ಆರ್ಡರ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕೂ DJಗೆ ನಾವು ಪರ್ಮಿಷನ್ ಕೊಡಲ್ಲ. ಸೊ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ DJಗೆ ಪರ್ಮಿಷನ್ ಸಿಗುತ್ತೆ ಮತ್ತು 9 DJಯನ್ನು ನಾವು ಬಳಸ್ತೀವಿ, ಈ ಥರ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಮೇಲೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಆಲ್ರೆಡಿ ಒಂದು ಕೇಸ್ ಬುಕ್ ಮಾಡಿದ್ವಿ. ಈ ರೀತಿ ಯಾರು ತಪ್ಪು ಸಮಾಚಾರ ಪೂರ್ತಿ ಬ್ಯಾನ್. ನಾವು ಈಗ ಕೆಲವರು ರಿಕ್ವೆಸ್ಟ್ ಮಾಡಿದ ನಂತರ ಸಾರ್ವಜನಿಕರಿಗೆ ಕೂಡ ಒಂದು ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕಂತ ನಾವು 2 ಸ್ಪೀಕರ್ನ ಅಲೋ ಮಾಡ್ತಾಯಿದ್ವಿ. ಅದೇ ರೀತಿ ನಾವು ಅಲೋ ಮಾಡ್ತೀವಿ. 2 ಸ್ಪೀಕರ್ನ ಅಲೋ ಮಾಡ್ತಾಯಿದ್ವಿ. ಆ ಥರ ಮಾಡ್ಬೋದು ಮೆರವಣಿಗೆ. ಸ್ಪೀಕರ್ ಅಂದರೆ DJ ಸ್ಪೀಕರ್, ಮಾಮೂಲಿ ಸ್ಪೀಕರ್ಸು. ಇಲ್ಲಿವರೆಗೂ ನಮ್ಮಲ್ಲಿ ಅದು ಯಾವ ಹಿಂದೂ ಗಣಪತಿ ಟೋಟಲ್ 9 ಕಡೆ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೊಸದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ಹೊಳಲ್ಕೆರೆ, ಧರ್ಮಸಾಗರ ಮತ್ತು ಹಿರಿಯೂರು, ಈ ಕಡೆ ಎಲ್ಲ ಕೂಡ ಹಿಂದೂ ಮಹಾಗಣಪತಿ ಪ್ರೊಸೆಷನ್ಸ್ ನಡೆದಿದೆ ಆಲ್ರೆಡಿ. ಎಲ್ಲೂ ಕೂಡ ನಾವು DJಯನ್ನು ಎಲ್ಲರೂ ಕೂಡ 2 ಸ್ಪೀಕರ್ ಇಟ್ಕೊಂಡು ಪ್ರೊಸೆಷನ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸಬೇಕಂತ ನಾವು ಮನವಿ ಮಾಡ್ತೇವೆ. ಅಲ್ಲಿ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ಅಲ್ಲಲ್ಲಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಕೇಳ್ಬಿಟ್ಟು, ಭದ್ರಾವತಿ ಶಿವಮೊಗ್ಗದಲ್ಲಿ ಕೆಲವು ಸ್ಪೀಕರ್ಸ್ DJ ಥರ ಸ್ಪೀಕರ್ಸ್ ಅಲೋ ಮಾಡಿದ್ರು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಮ್ಮ ಚಿತ್ರದುರ್ಗನಲ್ಲಿ ಏನು ಒಂದು ಲಿಮಿಟೆಡ್ ಸ್ಪೇಸ್ನಲ್ಲಿ ತುಂಬ ಜನ ಸೇರ್ತಾರೆ. ಅದರಿಂದ ನಾವು ಈ DJ ಬ್ಯಾನನ್ನು ಸ್ಟ್ರಿಕ್ಟಾಗಿ ಇಂಪ್ರೂವ್ ಮಾಡ್ತಾಯಿದ್ವಿ. ನಾನು ಮೆರವಣಿಗೆಯಲ್ಲೇ ಬಳಸಿದ್ರು ಅಥವಾ ಅಲ್ಲಲ್ಲಿ ಇಟ್ಟಿದ್ದು ಅಲ್ಲಿ ಸ್ಟ್ಯಾಟಿಕ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ DJಯನ್ನು ನಾವು ಪರ್ಮಿಷನ್ ಕೊಡೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ರು ಅಂತ ಹೇಳಿದ್ರು, ಅವ್ರು ಅಪ್ಸಿದ್ದಾರೆ ಹಾಗೆ ಅಂತ. ಅವ್ರು ಪರ್ಮಿಷನ್ ಸಿಗುತ್ತೆ ಅಂತ ಬರೆದಿದ್ರು ಅಥವಾ ಪರ್ಮಿಷನ್ ಕೊಟ್ಟಾಗಿದೆ ಅಂತ ಬರೆದಿದ್ರು? ಏನಂತ ಕೇಸ್ ಮಾಡಿದ್ರು? ಎಷ್ಟು ಜನ? ಅದೊಂದು ಇನ್ಸ್ಟಾಗ್ರಾಮ್ ಕಲ್ಲು ತೂರಾಟ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಆಗಿದೆ. ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಸ್ಪಾಟಿಗೆ ಹೋಗಿದ್ದಾರೆ. ಅದು ನೋಡಿಬಿಟ್ಟು ನಾನು ಏನಾಗಿದೆ ಅಂತ ಆಮೇಲೆ ಸರ್, ಚಿತ್ರದುರ್ಗ ಜಿಲ್ಲಾ ಅಂದರೆ ಹಿಂದೂ ಮಹಾಗಣಪತಿ DJ ಪರ್ಮಿಷನ್ ಕೊಟ್ಟಿದ್ದೀರಾ ಅಥವಾ ಕೊಟ್ಟಿದ್ದೀರಾ? 3 ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಅವ್ರು ಹೇಳ್ತಾರೆ. ಯಾವುದಕ್ಕೂ ಜಿಲ್ಲಾಡಳಿತದಿಂದ DJ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಸರ್, ನಾವು ಗಣೇಶನ ಹೊರಗೆ ತೆಗಿಯಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲರೂ ಬಿಡ್ತಾ ಇದ್ದಾರಪ್ಪ. ಹೋದ ವರ್ಷ 16 ಜನಕ್ಕೆ ಕ್ಯೂಡ್ ಆಗಿದೆ. ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಕಲ್ ಇನ್ಸ್ಪೆಕ್ಟ್ರು ಕಿವಿದಾಗಿ ಅವನ ಹಾಸ್ಪಿಟ್ಲಿಗೆ ಶಿವಮೊಗ್ಗ ಶಿಫ್ಟ್ ಮಾಡಿದ್ದಾರೆ. 4 ಲಕ್ಷ ಜನ ಸೇರಿದೆ ಊರಲ್ಲಿ ಇರೋದು ಕಂಜೆಸ್ಟೆಡ್ ರೋಡಲ್ಲಿ. ಎಷ್ಟು ಪರಿಸರ ಹಾಳಾಗ್ತದೆ. 15 ದಿವಸ 20 ದಿವಸ ನಗರಸಭೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಬೇಕು. ಅದು ನಮ್ಮ ಜಿಲ್ಲೆ ಜನ ಹೊರತುಪಡಿಸಿ ಬೇರೆ ಜಿಲ್ಲೆ ಭಾಳ ಬರ್ತದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಉದ್ದೇಶ ಗಣಪತಿ ಭಕ್ತಿ ಮಾಡಬೇಕು.
ಏನು ನೋಡಿ ನೀನು ಹೊಳಲ್ಕೆರೆ ಪೇಪರ್ ನೋಡಿದೆ ಕ್ಲೀನಾಗಿ ಹಳೆ ನಮ್ಮ ಸಂಸ್ಕೃತಿ, ನಮ್ಮ ಹಳೆಯ ಸಂಸ್ಕೃತಿ, ಡೊಳ್ಳು ಕುಣಿತ ಅವು ಇವು ಭಾಳ ಇದೆ ನಮ್ಮದು. ಜಾನಪದ ಹಾಡುಗಳು, ಕೋಲಾಟ ಒಳ್ಳೊಳ್ಳೆ ಇದಾವೆ, ಅದು ಬಳಸ್ಕೊಳ್ಳಿ. ಈ ಸೌಂಡ್ ಎಲ್ಲೂ ನೋಡಿ, ನನಗೆ ಒಂದು ನಿಮಿಷ ಕೇಳಿ, ನನಗೆ ಮಾಹಿತಿ ಪ್ರಕಾರ ಎಲ್ಲೂ ಕೊಟ್ಟಿದ್ರೆ ತಪ್ಪು. ಯಾಕಂದರೆ ಇಟ್ ಇಸ್ ಎ ಗೌರ್ಮೆಂಟ್ ಆರ್ಡರ್, ಕ್ಲಿಯರ್ಲಿ ಗೌರ್ಮೆಂಟ್ ಆರ್ಡರ್. ಅದ್ರ ಮೇಲೆ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಪಿಟಿಷನ್. ಸರ್, ಈಗ ಗಣೇಶೋತ್ಸವ ಅಂಶ ನಮ್ಮಲ್ಲಿ 63.21 ಬಂತು ಸರ್. ರಾಜ್ಯದಲ್ಲಿ 23ನೇ ಸ್ಥಾನಕ್ಕೆ ಬಂತು ಸರ್. ನಂತರ 2 ಮತ್ತು 3ನೇ ಪರೀಕ್ಷೆಯಲ್ಲಿ ಒಟ್ಟು 21,881 ಮಕ್ಕಳು ಹಾಜರಾಗಿತ್ತು ಸರ್. ಉತ್ತೀರ್ಣ 15,684 ಆಯಿತು. ಟೋಟಲಿ ನಮಗೆ 23% ಆಯ್ತು ಸರ್. ಕಡಿಮೆ ನೀತಿಪಡಿಸ್ಕೊಟ್ಟಿದ್ರು ಸರ್. ಹಾಗಾಗಿ ಈಗ ಏನು 100 ಶಾಲೆಗಳು ಬೆಳಬೇಕಂತ 100 ಶಾಲೆಗಳಿಗೆ ನಮ್ಮ ಹೆಚ್ಚಿನ ಸಾಹೇಬರು ಮತ್ತು ಸಾಹೇಬರ ಮಾರ್ಗದರ್ಶನದಲ್ಲಿ 100 ಶಾಲೆಗಳಿಗೆ ನೋಡಲ್ ಆಫೀಸರ್ಸ್ಗಳನ್ನ ಕೊಟ್ಟಿದ್ದೀವಿ ಸರ್. ನಾವು ಎಲ್ಲ 100 ಶಾಲೆಯಲ್ಲಿ ಶಾಲೆಗಳಲ್ಲಿ ಹೈಸ್ಕೂಲ್ಸ್ ಇದರಲ್ಲಿ ಏಡೆಡ್ ಗವರ್ಮೆಂಟ್ ಇದೆ. ಅದರಲ್ಲೇ 6,500 ಜನ ಸ್ಟೂಡೆಂಟ್ಸ್ ಫೇಲ್ ಆಗ್ತಿದೆ. ಸರ್ಕಾರಿ ಏಡೆಡ್ ಅಲ್ಲಿ 338 ಕಳಪೆ ಪ್ರದರ್ಶನ ಕೊಟ್ಟಿರೋ ಬಾಟಮ್ ಸ್ಕೂಲ್ಸ್ ನೋಡಿದಾಗ 100 ಸ್ಕೂಲ್ಸ್ ಇದ್ರು ಸರ್. ಆ 100ರಲ್ಲಿ 4,000 ಜನ ಫೇಲ್ ಆಗಿದೆ. ಸೊ ಈ 100 ಸ್ಕೂಲ್ಸ್ ಮೇಲೆ ಫೋಕಸ್ ಮಾಡಿ ಸ್ವಲ್ಪ ನಾವು ನೋಡಲ್ ಆಫೀಸರ್ ಏಡೆಡ್ ಇದಾವೆ ಸರ್. ಏಡೆಡ್ 60 ಇದೆ, ಗವರ್ಮೆಂಟ್ 40 ಇದೆ. ಸರ್ ಬಾಟಮ್ 100 ಅಲ್ಲಿ ದುರ್ಗಾ 29, ಚಳ್ಳಕೆರೆ 23 ಇದೆ ಸರ್. ಹಿರಿಯೂರು 12, ಹೊಳಲ್ಕೆರೆ 10, ಹೊಸದುರ್ಗ 14, ಮೊಳಕಾಲ್ 3, 12 ಮಾಡ್ತಿದೆ ಸರ್. ನೋಡಲ್ ಆಫೀಸರ್ ಫಸ್ಟ್ ವರದಿ ಕೊಟ್ಟಿದ್ದಾರೆ ಸರ್. ಏನೋ ಮೊದಲನೇ 2ನೇ ಟೆಸ್ಟ್ ಅಲ್ಲಿ ಇವರು ಪಾಸ್ ಆಗಿರೋ ಫಲಿತಾಂಶ 70% ಇದೆ ಸರ್ ಈ ವರ್ಷ ಓದ್ತಿರೋರಲ್ಲಿ. ನಾವು ಹಿಂಗೆ ಮಾಡಿ ಟಾಪ್ 10 ಬರೋದಕ್ಕೆ, ನಮ್ಮ ಜಿಲ್ಲೆ ಟಾಪ್ 10 ಬರೋದಕ್ಕೆ ಏನೆಲ್ಲ ಕ್ರಮ ವಹಿಸಬೇಕು ಅದನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಹಿಂದೆ 2 ಇಯರ್ಸ್ ಕಮಿಷನರ್ ಇದ್ರಿಂದ ಸ್ಕೂಲ್ ಎಜುಕೇಶನ್ ಗುಲ್ಬರ್ಗ ಡಿವಿಷನ್, ಸೊ ನಾನು ಪರ್ಸನಲಿ ಅಡ್ಮಿನಿಸ್ಟ್ರೇಷನ್ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದೀನಿ ಸರ್. ಸೊ ಆಲ್ರೆಡಿ ನಮ್ಮ ಡಿಡಿಪಿ ಇಒಸ್ ಬಿಒಸ್ ಎಲ್ಲ ಕರೆಸಿ ರಿವ್ಯೂ 2-3 ಟೈಮ್ಸ್ ಮಾಡಿದೆ ಸರ್. ಇಷ್ಟು ಕಾಲಕ್ಕೆ ಹೀಗೆ ಮುಂದುವರಿಸ್ತೇವೆ ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.